Hello everyone, good evening. Continuity and differentiability ಚಾಪ್ಟರ್ ಸಾಲ್ವ್ ಮಾಡ್ತಾ ಇದ್ವಿ. ಇನ್ನಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. The differential coefficient of tan inverse of root 1 plus x minus root 1 minus x divided by root 1 plus x plus root 1 minus x. ಇದು ಯಾವ ತರ ಇದೆ ಅಂದ್ರೆ x ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. x ಅನ್ನ ಕಾಸ್ ಥೀಟಾ ಅಂತ ತಗೊಂಡ್ರೆ ಈ 1 ಪ್ಲಸ್ ಕಾಸ್ ಥೀಟಾ ಏನಾಗುತ್ತೆ, ಹಾಫ್ ಆಂಗಲ್ ಫಾರ್ಮುಲಾ ಆಗತ್ತೆ. 1 ಪ್ಲಸ್ ಕಾಸ್ ಥೀಟಾ ಈಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬರುತ್ತೆ. ಇನ್ನು 1 ಮೈನಸ್ ಕಾಸ್ ಥೀಟಾ ಏನಾಗುತ್ತೆ, ಒನ್ ಮೈನಸ್ ಕಾಸ್ ಥೀಟಾ ಇಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಆಗತ್ತೆ. ಓಕೆನಾ? ಈಗ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ, ಅದಾದ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸುಲಭ ಆಗೋ ಒಂದೇ ಒಂದು ರೀಸನ್ಗೆ ರೂಟ್ ಆಫ್ 2, ಈಗ 1 ಪ್ಲಸ್ ಎಕ್ಸ್ಗೆ ನಾನು ಬರೆದು ಸಾಲ್ವ್ ಮಾಡ್ತೀನಿ, ಕನ್ಫ್ಯೂಸ್ ಆಗ್ಬೇಡಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ. ಈಗ ರೂಟ್ ಆಫ್ 1 ಪ್ಲಸ್ ಎಕ್ಸ್ಗೆ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಆಗತ್ತಲ್ವಾ. 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ ಇದು ರೂಟ್ ಆಫ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಆಗತ್ತೆ. ಹೌದಾ? ಈಗ ಸ್ಕ್ವೇರ್ ಸ್ಕ್ವೇರ್ ಇದು ಕ್ಯಾನ್ಸಲ್ ಆದ್ರೆ ರೂಟ್ 2 ಹಾಗೆ ಉಳಿಯುತ್ತೆ. ಇದು ಕಾಸ್ ಥೀಟಾ ಬೈ 2 ಆಯ್ತು. ಓಕೆನಾ? ಈಗ ಇದು ಏನಾಗುತ್ತೆ, 1 ಮೈನಸ್ ಎಕ್ಸ್ ರೂಟ್ 1 ಮೈನಸ್ ಎಕ್ಸ್ ಇದೆಯಲ್ಲ, ರೂಟ್ ಆಫ್ 1 ಮೈನಸ್ ಕಾಸ್ ಥೀಟಾ ಇದೆ. ಸೊ 1 ಮೈನಸ್ ಕಾಸ್ ಥೀಟಾಗೆ ರೂಟ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ನಮ್ಗೆ ಸಿಕ್ಕಿದೆ. ಕರೆಕ್ಟಾ? ಈಗ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ರೂಟ್ 2 ಹಾಗೆ ಉಳಿಯುತ್ತೆ, ಸೈನ್ ಥೀಟಾ ಬೈ 2. ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆನಾ? ರೂಟ್ 1 ಮೈನಸ್ ಎಕ್ಸ್ ಮೈನಸ್ ರೂಟ್ 1 ಪ್ಲಸ್ ಎಕ್ಸ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಪ್ಲಸ್ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹೇಗೆ ಅಂದ್ರೆ ಎಕ್ಸ್ ಎಸ್ಯೂಮ್ ಮಾಡ್ಕೊಳ್ತೀನಿ. ನಾನು ಏನ್ ಎಸ್ಯೂಮ್ ಅನ್ಕೊಳ್ಳೋದು, ಇದು ಈ ತರ ಬಿಲಾಂಗ್ ಆಗತ್ತೆ ಅನ್ನೋದು. ಎಕ್ಸ್ 0,1ಗೆ ಅಂಡ್ ಥೀಟಾ ಇದೆಯಲ್ಲ ಬಿಲಾಂಗ್ಸ್ ಟು 0,π/2ಗೆ ಅಂತ. ಅವಾಗ ಇದೇನಾಗತ್ತೆ, ಎಕ್ಸ್ಪ್ರೆಷನ್ ಏನಾಗತ್ತೆ, ರೂಟ್ 2 ಕಾಸ್ ಥೀಟಾ ಬೈ 2 ಮೈನಸ್ ರೂಟ್ 2 ಸೈನ್ ಥೀಟಾ ಮೈನಸ್ 2 ಡಿವೈಡೆಡ್ ಬೈ ಇದ್ಯಾವುದು, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಸ್ಟಾರ್ ಹಾಕಿದ್ದೀನಿ ಇದಕ್ಕೆ. ಓಕೆನಾ? ನಾನು ಡೈರೆಕ್ಟ್ ಬರ್ದೆ, ಕನ್ಫ್ಯೂಸ್ ಆಗ್ತಿದೆಯೋ ಏನೋ ಅಂತ ಹೇಳ್ತಾ ಇದ್ದೀನಿ. ಈಗ 1 ರೂಟ್ 1 ಪ್ಲಸ್ ಎಕ್ಸ್ಗೆ ರೂಟ್ 2 ಕಾಸ್ ಥೀಟಾ ಬೈ 2 ಪ್ಲಸ್ ರೂಟ್ 2 ಸೈನ್ ಥೀಟಾ ಬೈ 2. ಓಕೆನಾ? ಈಗ ರೂಟ್ 2 ಥ್ರೂ ಔಟ್ ಕಾಮನ್ ಇದೆ, ನಾನು ಕ್ಯಾನ್ಸಲ್ ಮಾಡ್ಕೋಬಹುದು. ಏನಾಗತ್ತೆ, ರೂಟ್ 2 ಥ್ರೂ ಔಟ್ ಕಾಮನ್ ತೆಗೆದ್ಬಿಟ್ರೆ ಕಾಸ್ ಥೀಟಾ ಬೈ 2 ಮೈನಸ್ ಸೈನ್ ಥೀಟಾ ಬೈ 2. ಇಲ್ಲಿ ಕೂಡ ರೂಟ್ 2 ಕಾಮನ್ ತಗೊಂಡ್ರೆ ಕಾಸ್ ಥೀಟಾ ಬೈ 2
ಪ್ಲಸ್ ಸೈನ್ ಥೀಟಾ ಬೈ 2 ಆಗುತ್ತೆ. √2 ಕ್ಯಾನ್ಸಲ್ ಆಗತ್ತೆ. ಕರೆಕ್ಟಾ? ಈಗ ಥ್ರೂ ಔಟ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2 ಮಾಡ್ತೀನಿ. ನ್ಯೂಮರೇಟರ್ ಅಲ್ಲೂ ಕಾಸ್ ಡಿವೈಡೆಡ್ ಬೈ ಮಾಡ್ತೀನಿ, ಡಿನಾಮಿನೇಟರ್ ಅಲ್ಲೂ ಡಿವೈಡೆಡ್ ಬೈ ಮಾಡ್ತೀನಿ. ಆಗೇನಾಗತ್ತೆ? ಸೊ ಇದು ಕಾಸ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಇಂಡಿವಿಜುವಲ್ ಟರ್ಮ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಮೈನಸ್ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ಕರೆಕ್ಟಾ? ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2 ಬೈ ಕಾಸ್ ಥೀಟಾ ಬೈ 2 ಪ್ಲಸ್ ಸೈನ್ ಥೀಟಾ ಬೈ 2 ಬೈ ಕಾಸ್ ಥೀಟಾ ಬೈ 2 ಆಗತ್ತೆ. ಸೊ ಇದೇನಾಗತ್ತೆ ಈಗ? ಕಾಸ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 1 ಮೈನಸ್ ಟ್ಯಾನ್ ಥೀಟಾ ಬೈ 2 ಆಗತ್ತೆ. ಕರೆಕ್ಟಾ? ಬೈ 1 ಪ್ಲಸ್ ಟ್ಯಾನ್ ಥೀಟಾ ಬೈ 2 ಆಗತ್ತೆ. 1 ಮೈನಸ್ ಟ್ಯಾನ್ ಥೀಟಾ ಬೈ 2 ಬೈ 1 ಪ್ಲಸ್ ಟ್ಯಾನ್ ಥೀಟಾ ಬೈ 2 ಅಂತ ಏನಂತ ನಾವು ಕಲ್ತಿದೀವಿ? ಈ ಟ್ಯಾನ್ ಪೈ ಬೈ 4 ಮೈನಸ್ ಎಕ್ಸ್ಗೆ ನಮ್ಗೆ ಈ ಫಾರ್ಮುಲಾ ಬರುತ್ತೆ. ಕರೆಕ್ಟಾ? ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್, ಸೊ ಟ್ಯಾನ್ ಪೈ ಬೈ 4 ಮೈನಸ್ ಥೀಟಾ ಬೈ 2ಗೆ ಅದು 1 ಮೈನಸ್ ಟ್ಯಾನ್ ಥೀಟಾ ಬೈ 2 ಬೈ 1 ಪ್ಲಸ್ ಟ್ಯಾನ್ ಥೀಟಾ ಬೈ 2 ಬರುತ್ತೆ. ಈಗ ನಾವು ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ therefore tan inverse of tan pi by 4 minus theta by 2. ಕರೆಕ್ಟಾ? ಸೊ tan inverse of tan pi by 4 minus tan theta by 2 ಏನಾಗುತ್ತೆ? ಥೀಟಾ ನಮ್ಗೆ ಥೀಟಾ ಕಾಸ್ ಇನ್ವರ್ಸ್ ಎಕ್ಸ್ ಇದೆ. ಹೌದಾ? ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಕ್ಯಾನ್ಸಲ್ ಆದ್ರೆ ಇದು ಪೈ ಬೈ 4 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 ಆಗತ್ತೆ. ಈಗ ನಾವ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ನಾವ್ ಈಗ ಫಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಏನ್ ಟರ್ಮ್ ಇದೆಯೋ ಅದನ್ನ ಫೈಂಡ್ ಔಟ್ ಮಾಡಿದೀವಿ, ಇನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡ್ತೀನಿ. ಡಿಫ್ರೆನ್ಸಿಯೇಷನ್ ಡಿ ಬೈ ಡಿ ಎಕ್ಸ್ ಆಫ್ ಪೈ ಬೈ 4 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ by 2. So differentiation of constant is 0 minus cos inverse x ಏನಾಗುತ್ತೆ 1 by 2 ಹಾಗೆ ಉಳಿತು. cos inverse x 1 by
ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗತ್ತೆ. ಕಾಸ್ಗೆ -1 ಇದೆ, ಸೊ ಮೈನಸ್ ಆಫ್ ಮೈನಸ್ ಏನಾಗುತ್ತೆ 1/+2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗತ್ತೆ. 1/2 ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನಮ್ಗೆ ಆಪ್ಷನ್ ಸಿ ಅಲ್ಲಿ ಇದೆ. ಹಾಗಾಗಿ ನಮ್ಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನಾನು ಮತ್ತೆ ಫಸ್ಟ್ ಸ್ಲೈಡಿಗೆ ಬರ್ತೀನಿ. ನಾನು ಇಲ್ಲಿ ಏನ್ ಮಾಡಿದ್ದೀನಿ, ನನ್ಗೆ ಡೈರೆಕ್ಟ್ ಆಗಿ 1 ರೂಟ್ ಆಫ್ 1 ಮೈನಸ್ ಎಕ್ಸ್ 1 ಪ್ಲಸ್ ಎಕ್ಸ್ಗೆ ಸೊಲ್ಯೂಷನ್ ಇಲ್ಲ, ಹೌದಾ? ಹಾಗಾಗಿ ನಾನು ಫಸ್ಟ್ 1 ಪ್ಲಸ್ ಎಕ್ಸ್ಗೆ 1 ಮೈನಸ್ ಎಕ್ಸ್ಗೆ ಸೊಲ್ಯೂಷನ್ ತಗೊಂಡಿದ್ದೀನಿ. ಹೇಗ್ ತಗೊಂಡಿದ್ದೀನಿ ಅಂದ್ರೆ ಕಾಸ್ ಥೀಟಾ ತಗೊಂಡಿದ್ದೀನಿ. ಈಗ ಇದೇನಾಗುತ್ತೆ 1 ಪ್ಲಸ್ ಕಾಸ್ ಥೀಟಾ ಆಗತ್ತೆ. 1 ಪ್ಲಸ್ ಕಾಸ್ ಥೀಟಾದು ಸ್ಕ್ವೇರ್ ರೂಟ್ ತೆಗೆದ್ರೆ 1 ಪ್ಲಸ್ ಕಾಸ್ ಥೀಟಾ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಇದೆ. ಅದನ್ನ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಇಲ್ಲಿ ರೂಟ್ 2 ಹಾಗೆ ಉಳಿಯುತ್ತೆ. ಕಾಸ್ ಸ್ಕ್ವೇರ್ದು ರೂಟ್ ಏನಾಗತ್ತೆ ಕಾಸ್ ಥೀಟಾ ಬೈ 2 ಆಗತ್ತೆ. ಸಿಮಿಲರ್ಲಿ 1 ಮೈನಸ್ ಕಾಸ್ ಥೀಟಾ ಏನು 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಇದು ಯಾಕೆ ತಗೊಂಡಿದ್ದೀನಿ ಅಂದ್ರೆ 1 ಮೈನಸ್ ಕಾಸ್ ಥೀಟಾ ಆಗತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಸೊ 1 ಮೈನಸ್ ಕಾಸ್ ಥೀಟಾ ಏನಾಗತ್ತೆ ರೂಟ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಆಗೋಯ್ತಲ್ವಾ. ಈಗ ರೂಟ್ 2 ಹಾಗೆ ಉಳಿಯುತ್ತೆ, ಏನು ಕ್ಯಾನ್ಸಲ್ ಆಗಲ್ಲ. ಸೈನ್ ಸ್ಕ್ವೇರ್ ಥೀಟಾ ಬೈ 2 ಇದು ರೂಟ್ ಸೈನ್ ಥೀಟಾ ಬೈ 2. ನಾನು ಇದನ್ನ ಈ ವ್ಯಾಲ್ಯೂಸ್ ಇದೆರಡು ವ್ಯಾಲ್ಯೂಸ್ ಇದೆಯಲ್ಲ, ಇದೆರಡು ವ್ಯಾಲ್ಯೂಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ರೂಟ್ 2 ಕಾಸ್ ಥೀಟಾ ಬೈ 2 ಮೈನಸ್ ರೂಟ್ 2 ಸೈನ್ ಥೀಟಾ ಬೈ 2 ರೂಟ್ 2 ಕಾಸ್ ಥೀಟಾ ಬೈ 2 ಪ್ಲಸ್ ರೂಟ್ 2 ಸೈನ್ ಥೀಟಾ ಬೈ 2. ಅದೆಲ್ಲಿದೆ? ಇಲ್ಲಿದೆ. ಇದನ್ನ ಹೀಗ್ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ. ನಾವೇನ್ ಎಸ್ಯೂಮ್ ಮಾಡ್ತೀವಿ, ಎಕ್ಸ್ 0-1 ಇಂಟರ್ವಲ್ ಅಲ್ಲಿ ಇದೆ, ಥೀಟಾನು 0 to π by 2 ಇದೆ. ಯಾಕಂದ್ರೆ ಸೈನ್ ಅಂಡ್ ಕಾಸ್ 0 to π by 2 0 to 1 ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ಅದು ರಿಲೇಟೆಡ್ ಆಗಿದೆ. ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ರೂಟ್ 2 ಕಾಮನ್ ತೆಗೆದ್ಬಿಟ್ಟು ಕಾಸ್ ಥೀಟಾ ಬೈ 2 ಮೈನಸ್ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಪ್ಲಸ್ ಸೈನ್ ಥೀಟಾ ಬೈ 2 ಆಯ್ತು. ಥ್ರೂ ಔಟ್ ಇದು ಫುಲ್ ನಾನು ಕಾಸ್ ಥೀಟಾ ಬೈ 2 ಪ್ರತಿ ಒಂದು ಟರ್ಮ್ ಅನ್ನು ಕಾಸ್ ಥೀಟಾ ಬೈ 2 ಅಲ್ಲಿ ಡಿವೈಡ್ ಮಾಡಿದೆ. ಯಾಕೆ ಅಂದ್ರೆ ನನಗೆ ಅದು ವಿತ್ ರೆಸ್ಪೆಕ್ಟ್ ಟು ಟ್ಯಾನ್ ಥೀಟಾ ಬೈ 2 ಸಿಗುತ್ತೆ. ಅಂಡ್ ಒನ್ ಮೋರ್, 1 ಪ್ಲಸ್ ಕಾಸ್ ಥೀಟಾಗೆ ಇದೆ, 1 ಪ್ಲಸ್ ಸೈನ್ ಥೀಟಾ ಫಾರ್ಮುಲಾಸ್ ನಮ್ಗೆ ಟ್ಯಾನ್ ಥೀಟಾ ಸಿಗೋ ತರ ಫಾರ್ಮುಲಾಸ್ ಇಲ್ಲ. ಹಾಗಾಗಿ ನಾನು ಇಲ್ಲಿ ಕಾಸ್ ಥೀಟಾ ತಗೊಂಡಿರೋದು. ಇಲ್ಲಿ ನಮ್ಗೆ ಕಾಸ್ ಥೀಟಾ ಥ್ರೂ ಔಟ್ ಡಿವೈಡ್ ಮಾಡಿದ್ರೆ 1 ಮೈನಸ್ ಸೈನ್ ಥೀಟಾ 1 ಮೈನಸ್ ಟ್ಯಾನ್ ಥೀಟಾ ಬೈ 2 ಬೈ 1 ಪ್ಲಸ್ ಟ್ಯಾನ್ ಥೀಟಾ ಬೈ 2 ಆಗುತ್ತೆ. ಈ 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಏನಾಗುತ್ತೆ ಟ್ಯಾನ್ ಪೈ ಬೈ 4 ಮೈನಸ್ ಎಕ್ಸ್ ಆಗುತ್ತೆ. ಅವಾಗ ಎಕ್ಸ್ ಇಲ್ಲಿ ನಮ್ಗೆ ಥೀಟಾ ಬೈ 2 ಇದೆ. ಸೊ ಟ್ಯಾನ್ ಪೈ ಬೈ 4 ಮೈನಸ್ ಥೀಟಾ ಬೈ 2 ಆಯ್ತು. ಈಗ ನಾನು ಥೀಟಾ ಬೈ 2ಗೆ ಥೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಥೀಟಾ ನಮ್ಗೆ ಇಲ್ಲ, ಇಲ್ಲೆಲ್ಲೂ ಥೀಟಾ ಇಲ್ಲ, ನಮ್ಗೆ ಎಕ್ಸ್ ಇದೆ. ಸೊ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಥೀಟಾ ಏನಿದೆ ಕಾಸ್ ಥೀಟಾ ಇದೆ. ಸೊ ನಾನು ಇನ್ವರ್ಸ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಸಿಗತ್ತೆ. ನಾನು ಈ ಥೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ, ಆಯ್ತಾ? ಥೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಕಾಸ್ ಇನ್ವರ್ಸ್ ಎಕ್ಸ್ ಬೈ 2 ಆಯ್ತು. ಸೊ ಪೈ ಬೈ 4 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಬೈ 2. ಇದು ಯಾವ್ದ್ರ ವ್ಯಾಲ್ಯೂ? ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ರೂಟ್ 1 ಪ್ಲಸ್ ಎಕ್ಸ್. ಇದ್ರ ವ್ಯಾಲ್ಯೂ ಯಾವ್ದು? ಇದ್ರ ವ್ಯಾಲ್ಯೂ ಏನ್ ಸಿಕ್ಕಿದೆ? ಇದ್ರ ವ್ಯಾಲ್ಯೂ ನಮ್ಗೆ ಪೈ ಬೈ 4 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2. ಬಟ್ ನಮ್ಗೆ ಈ ವ್ಯಾಲ್ಯೂ ಬೇಕಾಗಿರೋದಲ್ಲ. ಯಾವ ವ್ಯಾಲ್ಯೂ ಬೇಕಾಗಿರೋದು? ಡಿಫರೆನ್ಷಿಯಲ್ ಕೋಎಫಿಷಿಯಂಟ್. ಇದರ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಬೇಕು. ಸೊ ನಾನು ಡಿಫರೆನ್ಶಿಯೇಟ್ ಮಾಡಿದ್ದೀನಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡಿದ್ದೀನಿ. ಸೊ ಡಿಫರೆನ್ಸಿಯೇಷನ್ ಆಫ್ ಪೈ ಬೈ 4 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಬೈ 2. ಪೈ ಬೈ 4 ದ ಡಿಫರೆನ್ಸಿಯೇಷನ್ 0, 1 ಬೈ 2 ಹಾಗೆ ಉಳಿಯುತ್ತೆ ಬಿಕಾಸ್ ಕಾಸ್ ಇನ್ವರ್ಸ್ ಎಕ್ಸ್ ಇದೆ ಅಂಡ್ ಎಕ್ಸ್ ಇಸ್ ಡಿಫರೆನ್ಶಿಯೇಬಲ್. ಹಾಗಾಗಿ ಕಾಸ್ ಇನ್ವರ್ಸ್ ಎಕ್ಸ್ ಇದು ಡಿಫರೆನ್ಸಿಯೇಷನ್ ಮೈನಸ್ 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಡಿಫಾಲ್ಟ್ ನಮ್ಗೆ ಏನಿದೆ ಫಾರ್ಮುಲಾ ಇದೆ ಅಲ್ವಾ? ಸೊ ಮೈನಸ್ 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಡಿವೈಡೆಡ್ ಬೈ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನಮ್ಗೆ ಆಪ್ಷನ್ ಸಿ ಅಲ್ಲಿ ಸಿಕ್ಕಿದೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಓಕೆ, ಇಲ್ಲಿ ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್
ಅಂತ ಎಲ್ಲ ಕೊಟ್ಟಿಲ್ಲ. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎ ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಓಕೆನಾ? ಫಸ್ಟ್ ನಾವು ಈ ಟ್ಯಾನ್ ಇನ್ವರ್ಸ್ ಆಫ್ ಎ ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎ ಎಕ್ಸ್ ಅಂತ ತಗೊಳ್ಳೋಣ. ಸೊ ಇದು ಟ್ಯಾನ್ ಇನ್ವರ್ಸ್ ಎ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗತ್ತೆ. ಹೌದಾ? ನಾವ್ ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎ ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎ ಎಕ್ಸ್ ಅಲ್ವಾ? ಇದು ನಮಗೆ ಕ್ವೆಶ್ಚನ್. ನಾವಿಲ್ಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗೋಯ್ತು ಅಲ್ವಾ? ಈಗ ನೀಟಾಗಿ ಕೇಳಿಸ್ಕೊಳ್ಳಿ. ಡಿಫ್ರೆನ್ಶಿಯೇಟ್ ಮಾಡೋಣವಾ? ಸೊ ಟ್ಯಾನ್ ಇನ್ವರ್ಸ್ ಇದು ಡಿಫ್ರೆನ್ಸಿಯೇಷನ್ ಏನಾಗತ್ತೆ? 0 ಆಗತ್ತೆ. ಎ ಕಾನ್ಸ್ಟೆಂಟ್ ಇದೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎ ಇಸ್ 0. ಯಾಕೆ ಹೇಳಿ? ಎ ಕಾನ್ಸ್ಟೆಂಟ್ ಇದೆ. ಸೊ ಕಾನ್ಸ್ಟೆಂಟ್ ಟರ್ಮ್ಗೆ ಡಿಫ್ರೆನ್ಸಿಯೇಷನ್ ಯಾವತ್ತು 0. ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಡಿಫಾಲ್ಟ್ ಫಾರ್ಮುಲಾ ಇದೆ ಅಲ್ವಾ? ರೂಟ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಅದು ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ -1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ನಮ್ಗೆ ಆಪ್ಷನ್ ಎ ಅಲ್ಲಿ ಇದೆ. ಹೌದಲ್ವಾ? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? If f of x is equal to tan inverse root 1 plus sin x divided by 1 minus sin x. F inverse of pi by 6 ಕೇಳ್ತಾ ಇದ್ದಾರೆ. ಓಕೆ, ಸೈನ್ ಎಕ್ಸ್ ಹಾಫ್ ಆಂಗಲ್ ಫಾರ್ಮುಲಾ ಏನಿದೆ? ಹಾಫ್ ಆಂಗಲ್ ಫಾರ್ಮುಲಾ ಬೇಡ, ನಾವು ವಿತ್ ರೆಸ್ಪೆಕ್ಟ್ ಟು ಕಾಸ್ ಬರೆಯೋಣ, ಕ್ಯಾನ್ಸಲ್ ಮಾಡ್ಬೋದು. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ರೂಟ್ 1 ಪ್ಲಸ್ ಸೈನ್ ಎಕ್ಸ್ ಬೈ 1 ಮೈನಸ್ ಸೈನ್ ಎಕ್ಸ್ ಇದೆ ಅಲ್ವಾ? ಈಗ ಸೈನ್ ಎಕ್ಸ್ ಅನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಎಕ್ಸ್ ಬರೀತೀನಿ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಪ್ಲಸ್ ಕಾಸ್ ಪೈ ಬೈ 2 ಪ್ಲಸ್ ಎಕ್ಸ್ ಅಲ್ವಾ? ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇದೆ. ಸೊ ಕಾಸ್ ಪೈ ಬೈ 2 ಪ್ಲಸ್ ಎಕ್ಸ್. ಇದು 1 ಮೈನಸ್ ಕಾಸ್, ಸಾರಿ,
ಒಂದೇ ಒಂದು ನಿಮಿಷ. ಓಕೆ, 1 ಪ್ಲಸ್ ಸೈನ್ ಎಕ್ಸ್ ಏನಾಗುತ್ತೆ, 1 ಮೈನಸ್ ಕಾಸ್ ಆಗುತ್ತೆ. ಫಾರ್ಮುಲಾ ಇದೆಯಲ್ಲ ಅದು 1 ಮೈನಸ್ ಕಾಸ್. ಯಾಕಂದ್ರೆ ಸೈನ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್, ಕಾಸ್ ಅಲ್ಲ, ಕಾಸ್ ನೆಗೆಟಿವ್ ಆಗುತ್ತೆ. ಸೊ ಮೈನಸ್ ಕಾಸ್ π/2 ಪ್ಲಸ್ ಎಕ್ಸ್ ಆಗುತ್ತೆ, 1 ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಇನ್ನು 1 ಮೈನಸ್ ಸೈನ್ ಎಕ್ಸ್ ಆಗ್ಬೇಕು ಅಂದ್ರೆ ಕಾಸ್ π/2 ಪ್ಲಸ್ ಎಕ್ಸ್ ಆಗುತ್ತೆ. ಸೊ π/2 ಪ್ಲಸ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್. ಸೊ 1 ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಹಾಗಾಗಿ ಈಗ 1 ಮೈನಸ್ ಕಾಸ್ π/2 ಎಕ್ಸ್ ಏನಾಗುತ್ತೆ, 2 ಸೈನ್ ಸ್ಕ್ವೇರ್ ಆಗುತ್ತೆ. ಈ ಸೈನ್ 2 ಥೀಟಾ ಫಾರ್ಮುಲಾ ಇದೆಯಲ್ಲ ಅದನ್ನ ರಿಅರೇಂಜ್ ಮಾಡಿದಾಗ ಇದು ಬರುತ್ತೆ. ಸೊ ಹಾಫ್ ಆಂಗಲ್ ಇದೆ ಎಕ್ಸ್ ಅಂತ, ಹಾಗಾಗಿ ಇದು ಇದಕ್ಕೆ ಹಾಫ್ ಆಂಗಲ್ ಆಗುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ಇದು ಹೇಳ್ಕೊಟ್ಟಾದ್ಮೇಲೆ. ಸೊ ಇದು 2 ಕಾಸ್ ಸ್ಕ್ವೇರ್ π/2 ಪ್ಲಸ್ π/4 ಹಾಫ್ ಆಂಗಲ್ ಆಗುತ್ತಲ್ಲ, π/4 ಪ್ಲಸ್ x/2 ಇದ್ರ ಸ್ಕ್ವೇರ್ ರೂಟ್. 2 ಕ್ಯಾನ್ಸಲ್ ಆದ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಇಲ್ಲಿ ಟ್ಯಾನ್ ಇನ್ವರ್ಸ್ ಕೂಡ ಇದೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಟ್ಯಾನ್ ಸ್ಕ್ವೇರ್ π/4 ಪ್ಲಸ್ x/2 ಆಗುತ್ತೆ. ಕರೆಕ್ಟಾ? ಸೊ ಇದು ಕ್ಯಾನ್ಸಲ್ ಆದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ π/4 ಪ್ಲಸ್ x/2 ಏನಾಗುತ್ತೆ, π/4 ಪ್ಲಸ್ x/2 ಆಗುತ್ತೆ. ಈಗ ಇದರ ಡಿಫ್ರೆನ್ಸಿಯೇಷನ್ π/4 ಪ್ಲಸ್ x/2 ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ π/4 0, x 1/2 ಆಗುತ್ತೆ. ಸೊ ಇಟ್ ಈಸ್ ಹಾಫ್, ಆಪ್ಷನ್ ಡಿ. ಓಕೆ, ಈಗ ನಾನು ಹೇಳ್ಕೊಡ್ತೀನಿ ಹಾಫ್ ಆಂಗಲ್ ಫಾರ್ಮುಲಾದಲ್ಲಿ ಬರುತ್ತಲ್ಲ, ಸೈನ್ ಟು ಸೈನ್ ಥೀಟಾ. Sin 2 theta is 2 sin theta cos theta ಅಂತ ಇರುತ್ತಲ್ಲ. ಈಗ ಇದು ಸೈನ್ ಥೀಟಾ ಆದ್ರೆ ಇದು 2 sin θ/2 cos θ/2 ಆಗುತ್ತೆ. ಸೊ ಅದೇ ತರ 1 ಮೈನಸ್ ಕಾಸ್ ಥೀಟಾ ಅಂತ ಇದ್ರೆ 2 sin ಸ್ಕ್ವೇರ್ ಥೀಟಾ ಆಗುತ್ತೆ. और 1 ಮೈನಸ್ ಕಾಸ್ θ/2 ಇದ್ರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಕಾಸ್ 2 ಥೀಟಾ ಇದ್ರೆ ಸೈನ್ ಸ್ಕ್ವೇರ್ ಥೀಟಾ ಆಗತ್ತೆ. ಸೊ ಇದು 2 ಥೀಟಾ ಇಲ್ಲ, ಇದು ಥೀಟಾ ಇದೆ, ಹಾಗಾಗಿ ಇದು θ/2 ಆಗುತ್ತೆ. ಸೊ ಥ್ರೂ ಔಟ್ ದ ಆಂಗಲ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇದು ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ π/2 ಇಂಟು 2 1/2 ಪ್ಲಸ್ x/2. ಸೊ π/4 ಪ್ಲಸ್ x/2 ಆಗುತ್ತೆ. ಅರ್ಥ ಆಗಿದೆಯಾ? ಸೊ 1 ಮೈನಸ್ ಕಾಸ್ ಥೀಟಾ ಆದ್ರೆ 2 ಸೈನ್ ಸ್ಕ್ವೇರ್ θ/2. ಇಲ್ಲಿ ಥೀಟಾ ಏನಿದೆ, ಸೊ 1 ಮೈನಸ್ ಕಾಸ್ π/2 ಪ್ಲಸ್ ಎಕ್ಸ್ ಅಂತ ಥೀಟಾನೇ ಇದೆ. ಸೊ ಇದ್ರ ಡಿವೈಡೆಡ್ ಬೈ 2 ಆಗುತ್ತೆ, ವಿಚ್ ಮೀನ್ಸ್ 2 ಸೈನ್ ಸ್ಕ್ವೇರ್ 1/2 ಇಂಟು π/2 ಪ್ಲಸ್ ಎಕ್ಸ್.
ಹಾಗಾಗಿ ಇದು 2 ಸೈನ್ ಸ್ಕ್ವೇರ್ π/4 ಪ್ಲಸ್ x/2 ಆಗುತ್ತೆ. ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ಈ ಪಾರ್ಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣವಾ? If the function f of x is equal to sine x by x square for x not equal to 0, x is equal to 0 is differentiable at x is equal to 0. Then right hand derivative of f of x at x is equal to 0 is anta. X is equal to 0 ದಲ್ಲಿ differentiable ಆದ್ರೆ f of x is continuous. ಓಕೆನಾ? So f of x is continuous at x equal to 0. ಅವಾಗ ಏನಾಗುತ್ತೆ? ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಲಿಮಿಟ್ f of x tending to 0 will be equal to f of 0. ಓಕೆನಾ? ಅಂದ್ರೆ ಲಿಮಿಟ್ ಎಲ್ ಟಿ ನಾದ್ರೂ ಬರಿಬಹುದು, ಎಲ್ ಐ ಎಂ ಆದ್ರೂ ಬರಿಬಹುದು. ಎಫ್ ಆಫ್ ಎಕ್ಸ್ ಏನಾಗತ್ತೆ? ಸೈನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅನ್ನ ಸೈನ್ ಎಕ್ಸ್ ಬೈ ಎಕ್ಸ್ ಇಂಟು 1/x ಅಂತ ಬರಿತೀನಿ. ಆಗೇನಾಗತ್ತೆ? ಸೈನ್ ಎಕ್ಸ್ ಬೈ ಎಕ್ಸ್ ಲಿಮಿಟ್ 1 ಆಗತ್ತೆ. ಸೊ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 1 ಇಂಟು 1/x ಆಗತ್ತೆ. ಕರೆಕ್ಟಾ? ಸೊ ಲಿಮಿಟ್ ಆಫ್ x tending to 0 1/x ಆಗತ್ತೆ. ಕರೆಕ್ಟಾ? ಸೊ ಇದು ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಯಾಕಂದ್ರೆ 1/0 ಇಸ್ ನಾಟ್ ಡಿಫೈನ್ಡ್ ಆಗುತ್ತೆ.
ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೈನಸ್ ಇನ್ಫಿನಿಟಿಗೆ ಹೋದ್ರೆ ಮೈನಸ್ ಇನ್ಫಿನಿಟಿ ಆಗುತ್ತೆ, ಪ್ಲಸ್ ಇನ್ಫಿನಿಟಿಗೆ ಹೋದ್ರೆ ಪ್ಲಸ್ ಇನ್ಫಿನಿಟಿ ಆಗತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಇದರಲ್ಲಿ ಇದು ನಾಟ್ ಕಂಟಿನ್ಯೂಸ್ ಆಗತ್ತೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ನಾಟ್ ಕಂಟಿನ್ಯೂಸ್ ಆಗೋದ್ರಿಂದ ಅಂಡ್ ಡಿಫರೆನ್ಶಿಯೇಬಲ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋದಲ್ಲಿ ಕಂಟಿನ್ಯೂಸ್ ಡಿಫರೆನ್ಶಿಯೇಬಲ್ ಆಗುತ್ತೆ ಅಂತ ಹೇಳಿರೋದ್ರಿಂದ ಫಂಕ್ಷನ್ ಏನಾಗತ್ತೆ, ಲಿಮಿಟ್ sin x by x square will be equal to 1, which is option C. Next question. If y is equal to 2 into x power 3x, then dy by dx at x is equal to 1. Logarithmic add solve ಮಾಡೋಣ. For the logarithmic problem, ಇದೇನಾಗತ್ತೆ, log y is equal to log 2x power 3x ಆಗತ್ತೆ. ಇದು ಏನಾಗತ್ತೆ, 3x into log 2x ಆಗತ್ತೆ. ಈಗ log a b ಅಂತ ಇದ್ರೆ log a plus b ಆಗತ್ತಲ್ಲ, ಸೊ log 2 plus log x ಆಗತ್ತೆ. ಓಕೆನಾ? ಈಗ ಡಿಫ್ರೆನ್ಸಿಯೇಷನ್ ಮಾಡೋಣ. log y, ಸೊ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಏನಾಗತ್ತೆ, d by dx of log y is equal to d by dx of 3x into log 2 plus log x ಆಗತ್ತೆ. ಕರೆಕ್ಟಾ? ಈಗ ಇದು log y ಇದು 1 by y ಡಿಫ್ರೆನ್ಸಿಯೇಷನ್ ಆಫ್ log y ಅಲ್ವಾ? ಇನ್ನು dy by dx ಆಗತ್ತೆ, y ಡಿಫ್ರೆನ್ಸಿಯೇಷನ್. ಇನ್ನು ನೆಕ್ಸ್ಟ್ ಇಲ್ಲಿ d by dx of 3x log 2 plus d by dx of 3x log x ಆಗತ್ತೆ. ಇಲ್ಲಿ ನಾವು x ನ ಕಾಮನ್ ಅಂತ ತಗೊಳಕ್ಕಾಗಲ್ಲ, ಯಾಕಂದ್ರೆ ಅದು ಒಂದು ಟರ್ಮ್ ಆಗಿರೋದ್ರಿಂದ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಆಲ್ಟರ್ ಇದು ಮಾಡ್ಬೋದು, 3x ಅನ್ನ ಇನ್ನೊಂದು ರೀತಿ ಸಾಲ್ವ್ ಮಾಡ್ಬೋದು. ಯಾವ ತರ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಇದನ್ನ ಲಾಗ್ 2ಗೆ ಪವರ್ ಇಲ್ಲ ಇಲ್ಲಿ, ಹಾಗಾಗಿ ಇಲ್ಲಿ ಲಾಗ್ 2 ಇಂಟು ಲಾಗ್ 2 ಪ್ಲಸ್ ಲಾಗ್ ಎಕ್ಸ್ ಪವರ್ 3x ಅಂತ ಮಾಡೋಣ. ಈ 3x ಇಲ್ಲಿ ಎಲಿಮಿನೇಟ್ ಮಾಡೋಣ. ಓಕೆನಾ?
ಈ ತರ ಆಗತ್ತೆ. ಈಗ ಈ 3x ಹೋಗುತ್ತೆ. x ಪವರ್ 3x ಆಯ್ತಲ್ವಾ? ಈಗ ಲಾಗ್ 2 ಉಳಿಯುತ್ತೆ ಇಲ್ಲಿ. ಸಾರಿ. ಸೊ ಲಾಗ್ 2 ಇನ್ನು ಈಗ ಕರೆಕ್ಟ್ ಇದೆ. ಈಗ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ 2 0 ಆಗುತ್ತೆ. ಹಾಗೂ ಇದು 3, ಯಾಕಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಇದೆಯಲ್ಲ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇದು 1/x ಆಗುತ್ತೆ. ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಆಗತ್ತೆ. ಕರೆಕ್ಟ್ ಇದೆಯಾ? ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ ಇದು 3 ಪ್ಲಸ್ 3 ಲಾಗ್ ಎಕ್ಸ್ ಆಗತ್ತೆ. ಕರೆಕ್ಟಾ? ಈಗ ನಾವು dy/dx ಗೆ ಸಾಲ್ವ್ ಮಾಡಬೇಕು. ಏನಾಗುತ್ತೆ? dy/dx is equal to y into 3 plus 3 log x ಆಯ್ತು, which is equal to y into y ಅಂದ್ರೆ 2 to the power ಆಗುತ್ತೆ. ಸೊ ಅದನ್ನ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟೂ ಎಕ್ಸ್ ಪವರ್ 3x ಪ್ಲಸ್ 3 ಪ್ಲಸ್ 3 ಲಾಗ್ ಎಕ್ಸ್. ಕರೆಕ್ಟಾ? ಈಗ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಸೊ dy/dx ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಏನಾಗತ್ತೆ? ಇದು 2 ಇಂಟು 1 ಕ್ಯೂಬ್ ಆಗತ್ತೆ, ವಿಚ್ ಈಸ್ ಸೇಮ್. ಹಾಗೂ 3 ಪ್ಲಸ್ 3 ಲಾಗ್ 1 ಆಗತ್ತೆ. ಲಾಗ್ 1 ಇಸ್ 0, ಹಾಗಾಗಿ ಇದು 2 ಇಂಟು 3 ವಿಚ್ ಇಸ್ ನಥಿಂಗ್ ಬಟ್ 6. 6 ನಮಗೆ ಆಪ್ಷನ್ ಬಿ ಅಲ್ಲೇ ಇದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸಾರಿ, ಲಾಗ್ ರಿಪೀಟ್ ಆಗಿದೆ ಇಲ್ಲಿ. ಇ ಪವರ್ ಹಾಫ್ ಲಾಗ್ ಆಫ್ 1 ಪ್ಲಸ್ tan ಸ್ಕ್ವೇರ್ ಎಕ್ಸ್, ಇದನ್ನ dy/dx ಮಾಡಬೇಕು.
ಓಕೆ, ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಹೌದಾ? ಈಗ y is equal to e power half log of secant ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇದು ಲಾಗ್ ಆಫ್ secant ಸ್ಕ್ವೇರ್ ಎಕ್ಸ್ ಅನ್ನ u ಅಂತ ತಗೊಂಡೆ. ಇನ್ನು ಸಾಲ್ವ್ ಮಾಡೋಣ. ಲಾಗ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅನ್ನ ಯು ತಗೊಂಡು ಸಾಲ್ವ್ ಮಾಡ್ಬೋದು. ಇಲ್ಲ ಈ ಈ ಇದೆಯಲ್ಲ, ಇದನ್ನ ಈ ಕಡೆ ತಗೊಂಡ್ರೆ ಇದು ಎಕ್ಸ್ಪೋನೆನ್ಷಿಯಲ್ ಇದೆ. ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಲಾಗ್ ವೈ ಆಗತ್ತೆ. ಹಾಗಾಗಿ ಲಾಗ್ ವೈ ಇಸ್ ಈಕ್ವಲ್ ಟು 1/2 ಇಂಟು ಲಾಗ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಗತ್ತೆ. ಸೊ ಹಾಫ್ ಇದೆಯಲ್ಲ, ಇದು ಸ್ಕ್ವೇರ್ ರೂಟ್ ಆಗತ್ತೆ, ಕರೆಕ್ಟಾ? ವಿಚ್ ಇಸ್ ಈಕ್ವಲ್ ಟು ಅಂದ್ರೆ ಲಾಗ್ ಆಫ್ secant ಸ್ಕ್ವೇರ್ ಎಕ್ಸ್ ಪವರ್ 1/2 ಆಯ್ತು. ವಿಚ್ ಮೀನ್ಸ್ ಲಾಗ್ ಆಫ್ secant ಎಕ್ಸ್ ಆಗತ್ತೆ, ಕರೆಕ್ಟಾ? ಅಂದ್ರೆ ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ secant ಎಕ್ಸ್. ಈಗ ಲಾಗ್ ಇನ್ವರ್ಸ್ ತಗೊಂಡ್ರೆ y is equal to ಇದು ಲಾಗ್ ಇನ್ವರ್ಸ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ಹೌದಾ? y is equal to secant x ಆಗುತ್ತೆ. ಈಗ ಡಿಫ್ರೆನ್ಸಿಯೇಷನ್ ಮಾಡೋಣ. dy by dx. secant x ಡಿಫ್ರೆನ್ಸಿಯೇಷನ್ ಏನು? ಡಿಫ್ರೆನ್ಸಿಯೇಷನ್ ಆಫ್ secant x is secant x into tan x ಅಲ್ವಾ? ಸೊ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣವಾ? ಏನ್ ಕ್ವೆಶ್ಚನ್ ಇದೆ? ಇಫ್ y is equal to x plus a plus x plus a dy by dx. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡ್ತೀನಿ.
if x power y is equal to e power x minus y dy by dx. ಈ ಎಕ್ಸ್ ಪವರ್ ವೈ ಎಕ್ಸ್ ಪವರ್ ವೈ ಈ ತರ ಎಲ್ಲ ಇದ್ರೆ ನಾವು ಲಾಗ್ಯಾರಿಥಮ್ ಇದೇ ತಗೊಳ್ಬೇಕಾಗತ್ತೆ. ಇ ಪವರ್ ಎಕ್ಸ್ ಮೈನಸ್ ವೈ ಅಂತ ಆಗತ್ತೆ. ಕರೆಕ್ಟಾ? ನಾನೀಗ ಲಾಗ್ ತಗೊಂಡ್ರೆ ಅಂದ್ರೆ ಈ ಕಡೆ ಆದ್ರೆ ಲಾಗ್ ಎಕ್ಸ್ ಪವರ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಆಗತ್ತೆ. ಸೊ ಇದು ವೈ ಇಂಟು ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಕರೆಕ್ಟಾ? ಈಗ y ಕಾಮನ್ ತೆಗಿಬಹುದು, ವಿಚ್ ಮೀನ್ಸ್ y ಇಂಟು ಲಾಗ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸೊ y ಕಾಮನ್ ತೆಗೆದ್ರೆ ಲಾಗ್ ಎಕ್ಸ್ ಪ್ಲಸ್ 1 ಆಯ್ತು ಇಸ್ ಈಕ್ವಲ್ ಟು ಎಕ್ಸ್ ಅಂತ. ಈಗ ನಾನು ರಿಅರೇಂಜ್ ಮಾಡಿದ್ರೆ y ಇಸ್ ಈಕ್ವಲ್ ಟು ಎಕ್ಸ್ ಬೈ 1 ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಈಗ ನಾನು ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ. ಯು ಬೈ ವಿ ರೂಲ್ ಮಾಡಿದ್ರೆ ಏನಾಗುತ್ತೆ? ಸೊ dy by dx is equal to 1 plus log x into differentiation of x is 1 minus x into differentiation of 1 plus log x. ಅಂದ್ರೆ d by dx of 1 plus log x ಆಗತ್ತೆ. Divided by denominator square 1 plus log x square. ಈಗ ಇದು 1 ಪ್ಲಸ್ ಲಾಗ್ ಎಕ್ಸ್ ಹಾಗೆ ಉಳಿಯುತ್ತೆ. ಇದು ಮೈನಸ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ 1 ಇಸ್ 0, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1 ಬೈ ಎಕ್ಸ್. ಕರೆಕ್ಟಾ? ಕ್ಯಾನ್ಸಲ್ ಆಗುತ್ತೆ, ಮೈನಸ್ 1 ಆಗುತ್ತೆ. ಸೊ ಇದು 1 ಪ್ಲಸ್ ಲಾಗ್ ಎಕ್ಸ್ ಸ್ಕ್ವೇರ್ ಆಗತ್ತೆ. ಹೌದಾ? ಈಗ 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ 1 ಬೈ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗತ್ತೆ. which is 1 cancel ಆದ್ರೆ log x by 1 plus log x whole square. ಸೊ ನಮ್ಗಿದು ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ. ಸೊ ಆಪ್ಷನ್ ಸಿ is our answer. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಕ್ವೆಶ್ಚನ್ ಏನಿದೆ? ಫಂಕ್ಷನ್ ಸ್ಯಾಟಿಸ್ಫೈ the equation f of x plus y is equal to f of x into x of y for all x comma y belongs to R, where f of 0 is not equal to 0 ಅಂತ ಅನ್ಕೊಳ್ತೇನೆ. If f of 5 is equal to 3, f dash of 0 is equal to 0. F dash of 0 is equal to 2. What is f dash of 5? ಈಗ f of x ಇದೇನಾಗುತ್ತೆ? f of x plus 0 ಆಯ್ತು. ಅಂದ್ರೆ ಈ ಡೆಫಿನೇಷನ್ ಪ್ರಕಾರ f of x into f of 0 ಆಗತ್ತೆ. ಕರೆಕ್ಟಾ? ಅಂದ್ರೆ
ಎಫ್ ಆಫ್ 0 ಇಲ್ಲಿ 1 ಆಗಿ ಬಿಡುತ್ತೆ. ರೈಟ್? ಈಗ ಎಫ್ ಡ್ಯಾಶ್ ಆಫ್ 5 ಹೀಗೆ ಡಿರೈವೇಟಿವ್ ಇದೆಯಲ್ಲ, ಲಿಮಿಟ್ h ಟೆಂಡಿಂಗ್ ಟು 0 ಎಫ್ ಆಫ್ 5 ಪ್ಲಸ್ h ಮೈನಸ್ ಎಫ್ ಆಫ್ 5 ಬೈ h ಅಂತ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದೇನಾಗತ್ತೆ, ಲಿಮಿಟ್ h ಟೆಂಡಿಂಗ್ ಟು 0 ಎಫ್ ಆಫ್ 5 ಇಂಟು ಎಫ್ ಆಫ್ h ಮೈನಸ್ ಎಫ್ ಆಫ್ 5 ಬೈ h ಆಯ್ತು. ಎಫ್ ಆಫ್ 5 ಕಾಮನ್ ತೆಗಿತೀನಿ. ಲಿಮಿಟ್ h ಟೆಂಡಿಂಗ್ ಟು 0 ಎಫ್ ಆಫ್ 5 ಇಂಟು ಎಫ್ ಆಫ್ h ಮೈನಸ್ 1 ಬೈ h ಆಯ್ತು. ಎಫ್ ಆಫ್ 5 ನನಗೆ ಗೊತ್ತು, ಏನಂತ 3 ಅಂತ ಗೊತ್ತು, ಅಂಡ್ 1 ಅಂದ್ರೆ ಎಫ್ ಆಫ್ 0 ಅಂತ ಗೊತ್ತು ಅಲ್ವಾ. ಸೊ ಎಫ್ ಆಫ್ 5 ಅನ್ನ ನಾನಿಲ್ಲಿ ಹೊರಗಡೆ ತಗೊಳ್ತೀನಿ, ಯಾಕಂದ್ರೆ ಅದು ಕಾನ್ಸ್ಟೆಂಟ್. ಲಿಮಿಟ್ h ಟೆಂಡಿಂಗ್ ಟು 0 ಎಫ್ ಆಫ್ h ಮೈನಸ್ ಎಫ್ ಆಫ್ 0 ಬೈ h ಆಗತ್ತೆ. ಸೊ ಎಫ್ ಕರೆಕ್ಟಾ? ಈಗ ದಿಸ್ ಇಂಪ್ಲೈಸ್ f of 5 into f of 0. f of 5 is nothing but 3. f of 0 is nothing but 1. So 3 ones are 3. f dash of 5 is 3. ನಮಗೆ ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ is our answer. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಸ್ಕ್ವೇರ್ ಇಂಟು ಕಾಡ್ ಇನ್ವರ್ಸ್ ಆಫ್ 2 plus x by 2 minus x. ಓಕೆ, ನಾನು ಇಲ್ಲಿ x, I will put x as 2 cos theta. ಯಾಕೆ ಅಂದ್ರೆ ಇಲ್ಲಿ 2 ಇದೆ, ನನ್ಗೆ ಅದನ್ನ ಕಾಮನ್ ತೆಗಿಬೇಕು. ಅಂದ್ರೆ ಐ ಶುಡ್ ಪುಟ್ ಇಟ್ ಔಟ್ ಆಫ್ ದ ಬ್ರಾಕೆಟ್. ನಾನು ಅದನ್ನ ಹೊರಗಡೆ ತೆಗಿಬೇಕಿಲ್ಲ ಅಂದ್ರೆ ನನ್ಗೆ 2ಗೆ ಫಾರ್ಮುಲಾ ಇಲ್ಲ, 1 plus x-ಗೆ ಫಾರ್ಮುಲಾ ಇದೆ ಅಲ್ವಾ, ಅದಕ್ಕೆ. ಸೊ 2 cos theta ಹಾಕಿದ್ರೆ ನನ್ಗೆ ಏನಾಗುತ್ತೆ, ಇದು 2 plus 2 cos theta. ನಾನು ಇಲ್ಲಿಂದ ಸಾಲ್ವ್ ಮಾಡ್ಕೊಂಡು ಬರ್ತೀನಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ಒಟ್ಟಿಗೆ ಮಾಡಿದ್ರೆ ಕನ್ಫ್ಯೂಷನ್ ಆಗಬಹುದು ಅನ್ನೋ ಕಾರಣಕ್ಕೆ, ಓಕೆನಾ. ಸೊ ಇದು 2 minus 2 cos theta ಆಗತ್ತೆ. ಅಂದ್ರೆ ಇದೇನಾಗತ್ತೆ, 2 ಕಾಮನ್ ತೆಗೆದ್ರೆ 1 plus cos theta by 2 into 1 minus cos theta ಆಗೋಯ್ತು. ಕರೆಕ್ಟಾ? 2 ಕ್ಯಾನ್ಸಲ್ ಮಾಡಿಬಿಟ್ರೆ 1 plus cos theta by 1 minus cos theta. ಇದೇನಾಗತ್ತೆ, 1 plus cos theta is nothing but 2 cos square theta by 2 and 1 minus cos theta is 2 sin square theta by 2 ಆಗತ್ತೆ. ಸೊ ಸ್ಕ್ವೇರ್ ರೂಟ್ ತೆಗೆದ್ರೆ ಇದು ಕ್ಯಾನ್ಸಲ್ ಆಗೋಯ್ತು. cos square theta by 2 by sin square theta by 2 is nothing but tan square theta by 2 ಆಯ್ತು. ಅಂದ್ರೆ ರೂಟ್ tan square theta by 2. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, tan theta by 2 ಆಯ್ತು. ಕರೆಕ್ಟಾ? ಸಾರಿ, cos square by sin square ಅಂದ್ರೆ cot theta by 2. ಸಾರಿ ಕಾಟ್, ಇದು ಕಾಟ್ ಥೀಟಾ ಬೈ 2 ಆಗೋಯ್ತು. ಈಗ ನಾನು ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಂದ್ರೆ ನಾವು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಸ್ಕ್ವೇರ್
ಆಫ್ ಕಾಟ್ ಇನ್ವರ್ಸ್ ಆಫ್ ಕಾಟ್ ಥೀಟಾ ಬೈ 2. ಕರೆಕ್ಟಾ? ಇದು ನಾನಿಲ್ಲಿ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ಎಕ್ಸ್ ಬೈ 2 ಮೈನಸ್ ಎಕ್ಸ್ಗೆ ಮಾಡಿರೋದು. ಓಕೆ, ಈಗ ಕ್ಲಿಯರ್ ಆಯ್ತು. ಈಗ ಇದೇನಾಯ್ತು? ಕಾಟ್ ಇನ್ವರ್ಸ್ ಕಾಟ್ ಥೀಟಾ ಬೈ 2 ಆಗತ್ತಾ? ವಿಚ್ ಇಂಪ್ಲೈಸ್ ಡಿ ಬೈ ಡಿ ಎಕ್ಸ್ ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಆಯ್ತು. ಹೌದಾ? ಈಗ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇದು 2 ಕಾಸ್ ಕಾಸ್ ಸ್ಕ್ವೇರ್ ಥೀಟಾ ಬೈ 2ನು ಸಿಂಪ್ಲಿಫಿಕೇಶನ್ ಮಾಡಿ ನಾನು ಈಸಿಯಾಗಿ ಸಾಲ್ವ್ ಮಾಡ್ತೀನಿ. ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ ಬೈ 2 ಆಗತ್ತೆ. ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ ಬೈ 2. ಓಕೆನಾ? ಸೊ 1 ಬೈ 2 ಕಾಮನ್ ತೆಗಿತೀನಿ. 1 ಬೈ 2 ಇಂಟು ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಆಯ್ತು. ಡಿಫ್ರೆನ್ಸಿಯೇಷನ್ ಆಫ್ 1 0 ಆಯ್ತು. ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಈಗ ನಾವು ಥೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ ಈಗ ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಸೊ ಎಕ್ಸ್ ಬೈ 2 ಕಾಸ್ ಇನ್ವರ್ಸ್ ಎಕ್ಸ್ ಬೈ 2 ಆಗುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಕಾಸ್ ಥೀಟಾ ಇಸ್ ಕಾಸ್ ಇನ್ವರ್ಸ್ ಎಕ್ಸ್ ಬೈ 2. ಈಗ 1 ಬೈ 2 ಇಂಟು ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇಲ್ಲಿಂದ, ಇದನ್ನ ಮರಿಬಾರ್ದು. ಸೊ ಈಗ ಇದೇನಾಗತ್ತೆ? ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಬೈ 2 ಆಯ್ತು. ಅಂದ್ರೆ ಡಿರೈವೇಟಿವ್ 1 ಬೈ 2 ಇಂಟು 1 ಬೈ 2 ವಿಚ್ ಇಸ್ 1 ಬೈ 4. 1 ಬೈ 4 ಇದೆಯಾ ನಮಗೆ? ಆಪ್ಷನ್ ಡಿ ಯಲ್ಲಿದೆ. ಸೊ 1 ಬೈ 4 ಇಸ್ ದ ಆನ್ಸರ್. ಆಪ್ಷನ್ ಡಿ. ಥ್ಯಾಂಕ್ ಯು. ಇನ್ನಷ್ಟು ಕ್ವೆಶನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ.